ಸತತ 6 ತಿಂಗಳ ಗೊಂದಲಕ್ಕೆ ತೆರೆ. ಶಿಡ್ಲಘಟ್ಟದಲ್ಲಿ ಗ್ಯಾರಂಟಿ ಸಭೆ ಯಶಸ್ವಿ. ಅರ್ಹರಿಗೆ ಸೌಲಭ್ಯ ತಲುಪಿಸುವ ಸಂಕಲ್ಪದೊಂದಿಗೆ ಅಧಿಕಾರಿಗಳು ಸದಸ್ಯರ ಮಹತ್ವ ಚರ್ಚೆ. ಕಳೆದ 6 ತಿಂಗಳ ಹಿಂದೆ ಗೊಂದಲ ಮತ್ತು ಭಿನ್ನಾಭಿಪ್ರಾಯಗಳ ನಡುವೆ ಸ್ಥಗಿತಗೊಂಡಿದ್ದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಭೆ ಇದೀಗ ಎಲ್ಲ ಸಮಸ್ಯೆಗಳು ಸಮಗ್ರವಾಗಿ ಪರಿಹಾರವಾದ ಹಿನ್ನೆಲೆ ಸುವ್ಯವಸ್ಥಿತವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಗೆ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್ ಅಧ್ಯಕ್ಷತೆ ವಹಿಸಿದ್ದು, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿಯಪ್ಪ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಯಿತು. ರಾಜ್ಯ ಸರ್ಕಾರ ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳಿಗೆ 3 ವರ್ಷಗಳಾದರೂ ಇನ್ನೂ ಅನೇಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಸೌಲಭ್ಯ ತಲುಪದಿರುವ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಿತು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಈ ಕುರಿತು ಪ್ರಶ್ನೆಗಳನ್ನು ಎತ್ತಿ ಅರ್ಹರನ್ನು ಗುರುತಿಸಿ ಯೋಜನೆಗಳನ್ನು ತಲುಪಿಸುವ ಅಧಿಕಾರಿಗಳು ಇನ್ನಷ್ಟು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಮುನಿಯಪ್ಪ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಫಲಾನುಭವಿಗಳಿಂದ ನೇರ ಪ್ರತಿಕ್ರಿಯೆ ಪಡೆಯಲು ಸಮೀಕ್ಷಾ ಕಾರ್ಯಕ್ಕೆ ವೇಗ ನೀಡಬೇಕು. ಯಾವುದೇ ಅರ್ಹ ವ್ಯಕ್ತಿ ಯೋಜನೆಯಿಂದ ವಂಚಿತರಾಗಬಾರದು ಎಂದು ಹೇಳಿದರು. ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ಸಮಗ್ರ ಪರಿಶೀಲನೆ ನಡೆಸುವ ಅಗತ್ಯವಿದೆ ಎಂಬ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಅನರ್ಹರು ಸೌಲಭ್ಯ ಪಡೆಯುತ್ತಿರುವ ಪ್ರಕರಣಗಳನ್ನು ತಡೆಗಟ್ಟಿ ನಿಜವಾದ ಅರ್ಹರಿಗೆ ಮಾತ್ರ ಯೋಜನೆಗಳ ಪ್ರಯೋಜನ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸದಸ್ಯರು ಆಗ್ರಹಿಸಿದರು. ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್ ಮಾತನಾಡಿ, ತಾಲೂಕಿನಲ್ಲಿ ಸಂಚರಿಸುವ ಸರ್ಕಾರಿ ಬಸ್ಸುಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಓಡಾಡಬೇಕು. ಒಂದೇ ಸಮಯದಲ್ಲಿ ಬರುವ ಬಸ್ಸುಗಳ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಸಾರಿಗೆ ಇಲಾಖೆ ಗಮನ ಹರಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ಸಿಡಿಪಿಒ ವಿದ್ಯಾವಸ್ತ್ರ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಶಿರಸ್ತೇದಾರರು, ಪ್ರಭಾರರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಶನಿವಾರ ಬಂತು, ಶನಿವಾರ ಇವಾಗ ಕಳಿಸ್ತೀನಿ, ಬೆಳಗ್ಗೆ ಕಳಿಸ್ತೀನಿ, ಸಾಯಂಕಾಲ ಕಳಿಸ್ತೀನಿ ಅಂತ ಹೇಳಿ 2 ದಿನ ಶನಿವಾರ ಬಂತು, ಶನಿವಾರ ನೋಟಿಸ್ ಕೊಟ್ಟಿಲ್ಲ. 3 ವರ್ಷ ಆಗಿದೆ, 3 ವರ್ಷ ಆಗಿದೆ. ಎಲ್ಲ ಇಲಾಖೆಗಳು ರಿಪೋರ್ಟ್ ಇದೆ, ನಾವು ಕೇಳ್ಬೋದು. ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದೊಂದು ಕಾರಣ ಅಲ್ಲ, ಅಟ್ಲೀಸ್ಟ್ ಕಳಿಸೋ ಮಾಹಿತಿನ ಕಳಿಸ್ಬೇಕು. ಬೇರೆ ಹೊಸ ಬಂದಿರೋದು ಗೊತ್ತಿಲ್ಲ, ಗೊತ್ತಿಲ್ಲ ಅಂದ್ರೆ ಆಗುತ್ತಾ ಸರ್ ಆಫೀಸ್ ಆಗಿಲ್ಲ, ಇವಾಗ ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಾ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಎಲ್ಲಿ ಲಿಂಕ್ ಮಾಡಬೇಕು? ಆಲ್ರೆಡಿ ಅವ್ರು ಮನೆ ಯಜಮಾನಿ ಅಂತ ಹೇಳಿ ರೇಷನ್ ತಗೊಂತ ಇರ್ತಾರೆ. ಆಲ್ರೆಡಿ ಕಾರ್ಡ್ 5 ತಿಂಗಳಾಗಿದೆ, ಡೆತ್ ಆಗಿದ್ದಾರೆ, ಆಮೇಲೆ ಕಾರ್ಡ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅಕ್ಕಿನೂ ಬರ್ತದೆ, ಹೆಡ್ ಆಫ್ ದಿ ಫ್ಯಾಮಿಲಿನ ಅವ್ರು ಇರ್ತಾರೆ. ಆದ್ರೂ ಈಗ ಅವ್ರಿಗೆ ನಾವು ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಸೇಮ್ ಕುಟುಂಬ ಇದ್ರು ಡಿಲೀಟ್ ಮಾಡಿದ್ಮೇಲೆ ನಾನು ಅವ್ರಿಗೆ ಇದು ಬರುತ್ತೆ ಅಲ್ಲ, ಕೆಲವೊಮ್ಮೆ ಅಲ್ಲಿ ಅಷ್ಟೇ ಡಿಲೀಟ್ ಮಾಡಿಸಿರ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿ ಆಗಿರ್ತದಲ್ಲ, ಅದನ್ನ ನಮ್ಮ ಲಾಗಿನ್ ಅಲ್ಲಿ ಡಿಲೀಟ್ ಮಾಡಿಸಿರಲ್ಲ. ನಿಮ್ಮ ಲಾಗಿನ್ ಅಲ್ಲೂ ಡಿಲೀಟ್ ಮಾಡಿಸಿ ಅದನ್ನ ಮಾಡಿ ಎನ್ರೋಲ್ ಮಾಡಿದ್ಮೇಲೂ ಬಂದಿಲ್ಲ ಅಂದ್ರೆ ಅದನ್ನ ಕೊಡಿ ಸರ್, ಡೀಟೇಲ್ಸ್ ಅಂತ ಸ್ಪೆಸಿಫಿಕ್ ಆಗಿ ಒಂದೆರಡು ಅಂತ ಕೊಡಿ ಸರ್, ನಾವು ಹೆಡ್ ಆಫೀಸ್ ಬರ್ಕೊಳ್ತೀವಿ. ಸರಿ ಮೇಡಮ್, ಅದು ಮೈನ್ ಅದು ಕುಟುಂಬ ಯೋಜನೆಯಲ್ಲಿ ಲಿಂಕ್ ಆಗಬೇಕು ಅನ್ನೋದು ಆ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಸೊ ಅದ್ರದ್ದು ಒಂದು ಸ್ವಲ್ಪ ಅವೇರ್ನೆಸ್ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಯಾರಾದರೂ ನೀವು ಅದನ್ನು ಒಂದು ಅವೇರ್ನೆಸ್. ಮೀಟರ್ ಚೇಂಜ್ ಮಾಡ್ಬೇಕು, ಅದೇ ಮೀಟರ್ಗೆ ಇದಾಗುತ್ತಲ್ಲ, ಚೇಂಜ್ ಮಾಡಬೇಕು. ಕಾಲೇಜಸ್ ಇದು ಆ್ಯಕ್ಚುಲಿ 82 ಅಂತ ಬರುತ್ತೆ ಟಾರಿಫ್ ಇವಾಗ ಮಾಡ್ತಾ ಇರೋದು. ಅವಾಗ ಹಿಂದೆ ಏನು ಮಾಡಿಬಿಟ್ಟಿದ್ದಾರೆ, ಗೃಹ ಬಳಕೆಯಲ್ಲೇ ರಿಜಿಸ್ಟರ್ ಮಾಡ್ತಾರೆ, ಹಿಂದೆ ಉಳ್ಕೊಂಡಿದೆ. ಸರ್ಕಾರಿ ಮಾತ್ರ ಅಷ್ಟೇ, ಖಾಸಗಿ ಇದಕ್ಕೆ ಯಾವುದಕ್ಕೆ ಇಲ್ಲ. ಸರ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಲೈನ್ಗಳೆಲ್ಲ ಒಂದು ಕಡೆ ಏನಾಗಿದೆ ಅಂದರೆ ಕೈ ಎತ್ತಿದ್ರೆ ಸಿಗ್ತಾರೆ ವೈರಿಗಳು, ಕೈ ಎತ್ತಿಬಿಟ್ರಲ್ಲ ಇಲ್ಲ, ಯಾವುದಂತ ನಾವು ಇಮಿಡಿಯೇಟ್ ತಿಳಿಸಿದ್ರೆ ನಾವು ಅಟೆಂಡ್ ಮಾಡ್ತೀವಿ ಸರ್. ಸರ್ ನಾನು ಒಂದು ಫೋಟೋ ತೆಗೆಸಿ ಎಲ್ಲ ಕೊಟ್ಟಿದ್ದೀನಿ ಒಂದ್ಸಲ. ಅಲ್ಲ, ನನ್ನ ನಂಬರ್ ತಗೊಂಡು ನನಗೆ ಕಳಿಸಿ. ಆಯ್ತು ಸರ್. ಇಲ್ಲ, ಲಾಸ್ಟ್ ಟೈಮ್ ನಾವು ಎಲ್ಲ ಬೇರೆ ಇಲಾಖೆಗೆಲ್ಲ ಮಾಹಿತಿ ಹೋಗಿದೆ, ನಮ್ಮ ಕಡೆ ಹೋಗಿಲ್ಲ ಅಂದ್ರೆ ಗ್ರೂಪ್ ಮಾಡಿದ್ದೀವಿ. ಬರೀ ಅಕ್ಕಿ ಕೊಟ್ಟಾಗ ಬುಧವಾರದಲ್ಲಿ 6 ಕೆಜಿ ಅಕ್ಕಿ ಕೊಟ್ಟಾಗ, 4 ಕೆಜಿ ಅಕ್ಕಿ ಕೊಟ್ಟಾಗ, 6 ಕೆಜಿ ರಾಗಿ ಕೊಟ್ಟಾಗ ಗೌರ್ಮೆಂಟ್ ಕೇಳಿ, ನೀವಾದ್ರೂ ಕೇಳಿ ಅವ್ರನ್ನ.
ಸರ್ಕಾರ ಕೆಲಸ ಮೇಡಮ್ ಅಲ್ಲೇನು ಫುಡ್ ಆಫೀಸರ್ ಸೇಲ್ಸ್ ಮ್ಯಾನ್ ಕೇಳಿದ್ರೆ ಅದನ್ನೇ ನಂಬ್ಕೊಂಡು ಹೇಳ್ತಾರಲ್ಲ ಮೇಡಮ್ ಆಮೇಲೆ ಇವಾಗ ನಾನು ಫೋನ್ ಮಾಡಿ ಕೇಳಿದ್ದೀನಿ ನೀವು ಅಕ್ಕಿ ನಾವೆರಡು ಕೊಡ್ತಾ ಇದ್ದೀರಾ ಬುಧವಾರಹಳ್ಳಿಯಲ್ಲಿ ಇಲ್ಲ ಅಂತ ನೋಡಿ 4 kg ಅಕ್ಕಿ ಕೊಡ್ತಾ ಇದ್ದೀರಂತೆ 2 kg ರಾಗಿ ಕೊಡ್ತಾ ಇದ್ದೀರಂತೆ 6 kg ಏಕೆ ಮಾಡ್ತಾ ಇದ್ದೀರಾ ಮೇಡಮ್ ನಾವ್ ಹೇಳ್ತಾ ಇರೋದು ಕೆಲವೊಂದ್ ಕಡೆ ಅಕ್ಕಿ ರಾಗಿ ಕೊಡ್ತಾರೆ, ಕೆಲವೊಂದ್ ಕಡೆ ಬರೀ ಅಕ್ಕಿ ಮಾತ್ರ ಕೊಡ್ತಾವ್ರೆ. ಯಾಕೆ? ಅಂತ ನಾವು 6 kg ಅಕ್ಕಿ 4 kg ಅಕ್ಕಿ 6 kg ರಾಗಿ ಕೊಡ್ತಾರೆ. ಓಕೆ ಸರ್ 2 ತಿಂಗಳದ್ದು ಇವಾಗ ಕೊಡ್ತಾ ಇದೀವಿ. ಮೇ ಜೂನ್ 2 ತಿಂಗಳು ಕೊಡ್ತಾ ಇದೀವಿ. ಮುಂದಿನ ತಿಂಗಳು ಒಂದು ಸ್ಕೀಮಲ್ಲಿ 2 ತಿಂಗಳು ಕೊಡ್ತಾ ಇದೀವಿ, ಇನ್ನೊಂದು ಸ್ಕೀಮ್ ಮುಂದಿನ ತಿಂಗಳು ಕೊಡ್ತೀವಿ ಸರ್. ಆ ಥರ ಇಲ್ಲ ಮೇಡಮ್, ಗೊತ್ತಾಗಿಲ್ಲ. ಕೆಲವು ಡಿಪೋದಲ್ಲಿ ರಾಗಿ ಕೊಡ್ತಾರೆ, ಕೆಲವು ಡಿಪೋದಲ್ಲಿ ರಾಗಿ ಕೊಡ್ತಾರೆ, ಕೆಲವು ಡಿಪೋದಲ್ಲಿ ರಾಗಿ ಅಕ್ಕಿ ಎರಡು ಕೊಡ್ತಾರೆ. ಯಾಕೆ ಒಂದು ಡಿಪೋದಲ್ಲಿ ಕೊಡೋದು ಯಾಕೆ, ಒಂದು ಡಿಪೋದಲ್ಲಿ ಕೊಡದೇ ಇರೋದು ಯಾಕೆ? ಇಲ್ಲ ನಾನು ನೋಡಿದ್ದೀನಿ ಮೇಡಮ್, ಆ ಥರ ಆಗಿದೆ ನಾನು ಮೇಡಮ್. ನೋಡಿದ್ದೀನಿ ಹೋಗಿ. ಆ ಥರ ಯಾಕೆ ಮಾಡ್ತಾರೆ ಅಂತ ಪಕ್ಕದಲ್ಲಿ ಈಗ ಬರೀ ಅಕ್ಕಿ ಕೊಟ್ಬಿಟ್ಟವ್ರೆ, ಇನ್ನೊಂದು ಡಿಪೋದಲ್ಲಿ ರಾಗಿ 6 kg ಕೊಡ್ತಾವ್ರೆ, ಅಕ್ಕಿ 4 kg ಕೊಡ್ತಾವ್ರೆ. ಯಾಕೆ? ಮಿಸ್ಗೈಡ್ ಆಗ್ತದೆ ಗೊತ್ತಾಗ್ತದೆ. ಹೌದು. ಇಲ್ಲ ಅಕ್ಕಿ ಒಬ್ಬರಿಗೆ 2 kg ಅಕ್ಕಿ BPL ಅಲ್ಲಿ 4 kg ರಾಗಿ ಆ ಥರ ಕೊಡ್ತಾರೆ ಸರ್. 6 kg ರಾಗಿ 4 kg ಅಕ್ಕಿ ಕೊಡ್ತಾವ್ರೆ ಒಬ್ಬರ್ಕ. ಬೇಜಾರಾಗಿ ಯಾವ್ದು ನಂಗೆ ಇಷ್ಟ ಅಂದ್ರೆ ಯಾವ ಊರ್ದು ಯಾವ ಗುರುವಾರದಲ್ಲಿ ಕೊಡ್ತಾವ್ರೆ, ಕಂಪ್ಲೇಂಟ್ ಮಾಡಿ ಕೊಡು ರಿಪೋರ್ಟ್. ಗುರುವಾರದಲ್ಲಿ ಕೊಡ್ತಾವ್ರೆ ಪ್ರೆಸೆಂಟ್. ಈಗ ಮೂರು ಹೇಳ್ತಾವ್ರು ಸರ್ ಕೇಳ್ತೀವಿ. ಹೇಳೋದು ಮೇಡಮ್, ಕೇಳ್ತೀನಿ.